ಎಜುಕೇಷನಲ್ಲಿ ಒಬ್ಬ ಸ್ವಂತ ಪ್ರಯತ್ನದಿಂದ ತುಂಬ ಎತ್ತರದ ಸ್ಥಾನವನ್ನು ಅಲಂಕರಿಸಿದವರು. ಎರಡನೆಯದು ಬಡವರಾಗಿ ಹುಟ್ಟಿ ಶ್ರೀಮಂತರಾಗಿ ಎತ್ತರಕ್ಕೆ ಏರಿದವರು. ಇದು ಆದರ್ಶ ನಮ್ಮ ವಿದ್ಯಾಪೋಷಕ ಮಕ್ಕಳಿಗೆ ಮತ್ತು ಮುಖ್ಯವಾಗಿ ಕಲಾವಿದರಿಗೂ ಕೂಡ ಅವರು ಆದರ್ಶ. ಈಗಾಗಲೇ ಹೇಳಿದಾಗೆ ಸಂತೋಷ್ ಕುಮಾರ್ ಶೆಟ್ಟರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರು ಹೇಳಿದರು ಒಂದೂವರೆ ವರ್ಷದ ಹಿಂದೆ ಅಷ್ಟೇ ಅವರ ಪರಿಚಯ ಆದದ್ದು. ಅವರ ಬದುಕೆ ಉಳಿದವರಿಗೆ ಆದರ್ಶ. ಹೇಗೆ ಹೇಳಿದರೆ, ಬೆಳೆದ ಊರನ್ನು ಮರಿಲಿಲ್ಲ, ಕುಟುಂಬವನ್ನು ಮರಿಲಿಲ್ಲ, ಕಲಿತ ಶಾಲೆಯನ್ನು ಮರಿಲಿಲ್ಲ. ಬಹುಶಃ ಕೋಟಾ ವಿವೇಕ PU ಕಾಲೇಜಿನಲ್ಲಿ ಸಾವಿರಾರು ಮಂದಿ ಅಥವಾ ಈಗ ಲಕ್ಷ ಆಗಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು. ಒಂದೆರಡಲ್ಲ, ನೂರಾರು ಕೋಟಿಯ ಧನಿಕರಿದ್ದಾರೆ, ನಮಗೆ ಗೊತ್ತಿದ್ದವರು ಕೆಲವರಿದ್ದಾರೆ. ಆದರೆ ಬಹುಶಃ ಅದರ 75ನೇ ವರ್ಷದ ಸಂಭ್ರಮದಲ್ಲಿ 55 ಲಕ್ಷ ರೂಪಾಯಿಯ ಒಂದು ಕಾಣಿಕೆಯನ್ನು ಕೊಟ್ಟದ್ದು ಯಾರಿಗೆ? ಅವರ ಗುರುಗಳ ಸ್ಮರಣೆಯಲ್ಲಿ. ಅವರಿಗೆ ತನಗೆ ಬಾಲ್ಯದಲ್ಲಿ ಯಾರು ವಿದ್ಯೆಗೆ ಪ್ರೋತ್ಸಾಹ ನೀಡಿದರು, ಮಾರ್ಗದರ್ಶನ ನೀಡಿದರು, ಅಂತಹ ಗುರುಗಳ ಹೆಸರಿನಲ್ಲಿ ಒಂದು ಆಧುನಿಕವಾದಂತಹ ಲ್ಯಾಬನ್ನು ಅವರು ನಿರ್ಮಿಸಿಕೊಡ್ತಾರೆ ಹೇಳಿದರೆ ಬಹುಶಃ ಇಡೀ ಸಮಾಜಕ್ಕೆ ಅವರೊಂದು ಆದರ್ಶ, ಮಾದರಿ. ಇನ್ನು ಸಂಸ್ಥೆಗೆ ಹೇಳಿದರೆ ವಿದ್ಯಾಪೋಷಕ್ಕೆ ದೊಡ್ಡ ಕಾಣಿಕೆಯನ್ನು ನೀಡಿದ್ದಾರೆ. ಬಂದು ಹೀಗೆ ಹೇಳಿದರು, ನಾನು ಹೀಗೆ ಆಗಿದೆಲ್ಲ ಸರ್ ಹೇಳಿದೆ. ಇಲ್ಲ, ನನ್ನದು 68ನೇ ವರ್ಷ, ಒಂದು ನೋಡಿ ಅಮ್ಮನ ಹೆಸರಲ್ಲಿ ನಮ್ಮನ್ನು ಬೆಳೆಸಿದ್ದು ಅಮ್ಮ ಅಂತ ಹೇಳಿದರು. ಕಡೆಗೆ ಅದು ಕೂಡಿ ಬಂತು. ಮನೆ ಹತ್ತಿರ ಆದರೆ ಒಳ್ಳೆಯದು ಹೇಳಿ ಕಡೆಗೆ ಈ ಮನೆ ನಮಗೆ ಸಿಕ್ಕಿತ್ತು ತುಂಬ ಹತ್ತಿರ. ಎಷ್ಟೋ ಅವರಿಗೆ ಪ್ರೀತಿ ಹೇಳಿದರೆ ಈ ಉದ್ಘಾಟನೆ ಪೂರ್ವದಲ್ಲೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮಾತಾಡ್ಕೊಂಡು ಹೋಗಿದ್ದಾರೆ. ಅಷ್ಟು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿದವರು. ನಾವು 5 ದಿವಸ ಕ್ಯಾಂಪ್ ಮಾಡಿದೆವು, ಅವರು ಬಂದಿದ್ದರು. ಎಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಿದ್ರು ಹೇಳಿದರೆ, ಒಂದು PPT ಆ ಶಿಬಿರಕ್ಕೋಸ್ಕರ ಸ್ವಂತ ಒಂದು PPTಯನ್ನು ಫಸ್ಟ್ PUC ಮಕ್ಕಳಿಗೆ ಏನು ಹೇಳಬೇಕು ಎಂಬುದನ್ನು ಮಾಡಿ ಅವರಿಗೆ ಅಷ್ಟು ಚೆನ್ನಾಗಿ ಅದನ್ನು ಹೇಳಿ ಹೋಗಿದ್ದಾರೆ. ಸರ್ ನಾವುಡ್ರಿದ್ದಾರೆ, ನಿಮ್ಮ ಕಾಲೇಜಲ್ಲಿ ಅದನ್ನು ಮಾಡ್ಬೋದು, ತುಂಬ ಉಪಯುಕ್ತವಾದಂತಹ ಒಂದು PPTಯನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹೀಗೆ ತುಂಬ ಸಮಾಜದ ಬಗ್ಗೆ ಕಾಳಜಿ ಇರುವ ವ್ಯಕ್ತಿಯ, ನಾನು ಹೇಳಿದಲ್ಲ, ಅವರ ಪ್ರೀತಿ ಸಂಪಾದನೆ ನಮಗೆ ದೊಡ್ಡ ಸಂಪಾದನೆ. ಅವರ ವಿಶ್ವಾಸ ಗಳಿಸುವುದೇ, ಇನ್ನು ಉಳಿಸುವುದು ಮಾತ್ರ ನಮ್ಮ ಹೊಣೆಗಾರಿಕೆ. ಅದು ನಮ್ಮ ದೊಡ್ಡ ಆಸ್ತಿ ಅಂತವರು ಜ್ಯೋತಿ ಬೆಳಗಿಸಿ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರ ಸೇವೆಯನ್ನು ಸ್ಮರಿಸಿಕೊಳ್ತೇನೆ.